ಯಾಕಂದರೆ ಬೇಕಾದಷ್ಟು ಆಪ್ಷನ್ಸ್ಗಳು ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೀವಿ. ನೀವು ಹೇಳ್ದಾಗೆ ದಲಿತ CM ಕೂಗು ಕೇಳ್ತಾ ಇದ್ದೀವಿ, ಅಥವಾ ಹಿಂದ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಕೇಳ್ತಿದ್ವಿ. ಯಾಕಂದರೆ ಈಗ ದಲಿತರ ಮೇಲೆ ಅವ್ರಿಗೆ ಅನ್ಯಾಯ ಮಾಡಿದ್ರು, ಪರಮೇಶ್ವರ್ ಅವರಿಗೆ ಅನ್ಯಾಯ ಮಾಡಿದ್ರು, ಖರ್ಗೆಗೆ ಅನ್ಯಾಯ ಮಾಡಿದ್ರು ಅನ್ನೋಂಥ ಒಂದು ಆರೋಪ ಜನ ಮಾತಾಡ್ಕೊಳ್ತಾರೆ. ಈ ಆರೋಪದಿಂದ ಸಿದ್ದರಾಮಯ್ಯನವರು ಕಳಿಸ್ಕೋಬೇಕಾಗಿದೆ. ಹಾಗಾಗಿ ಈ ಸೆಕೆಂಡ್ ಅಥವಾ ಥರ್ಡ್ ಆಪ್ಷನ್ ಕಾರ್ಡ್ ಪ್ಲೇ ಮಾಡಬಹುದು. ಖಂಡಿತವಾಗ್ಲೂ ಈಗ ಪಾಯಿಂಟಿಗೆ ಬಂದ್ವಿ ನಾವು. ಈ ಚರ್ಚೆಯ ಮೂಲ ಮಂತ್ರ ಇಲ್ಲಿದೆ. ಹೂಸ್ ನೆಕ್ಸ್ಟ್ ಅಂದ್ರೆ ಈ ಚರ್ಚೆ ಯಾವ ರೀತಿ ಹೋಗುತ್ತೆ. ಆಕ್ಚುಲಿ ಸಿದ್ದರಾಮಯ್ಯ ಏನು ಲಾಯರ್, ವಕೀಲರು, ನಿಮ್ಗೆ ಗೊತ್ತಿಲ್ಲ. ಇವಾಗ ಕೇಳಿದಾಗ ನಾನು ವಕೀಲ, ಆಮೇಲೆ ಒಂದ್ಸರಿ ಮೇಸ್ಟ್ರು ಕೂಡ ಆಗ್ತಾರೆ, ಸಂಧಿಗಳನ್ನು ಹೇಳ್ಕೊಡ್ತಾರೆ, ಗ್ರಾಮರ್ನ ಹೇಳ್ಕೊಡ್ತಾರೆ, ವ್ಯಾಕರಣ ಹೇಳ್ಕೊಡ್ತಾರೆ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಈಗ ಸಿದ್ದರಾಮಯ್ಯನವರ ಆಟ ಶುರುವಾಗುತ್ತೆ ಹಬೀಬ್. ಯಾವ ರೀತಿ ಅಂದ್ರೆ ವಕೀಲ ಜಾಗೃತನಾಗ್ತಾನೆ. ಅವರ ಮನಸ್ಸಿನಲ್ಲಿರುವಂತಹ ಕಾನೂನಿನ ಜ್ಞಾನ ಯಾವ ರೀತಿ ಬರುತ್ತೆ ಅಂದ್ರೆ, ನನಗೆ ಅನ್ಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಹೀಗೆ ಮಾಡ್ತಾರೆ ಅಂತ ಅಲ್ಲ, ಏನ್ ಮಾಡಬಹುದು ಅವ್ರ ಎದುರಿಗಿರುವಂತ ಆಯ್ಕೆ ಅಂತ ಅಂದ್ರೆ, ಅವರು ಸೂಚ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀರಿ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಅದೇ ಇರೋದು. ಸಂವಿಧಾನಾತ್ಮಕ ಕ್ರಮನೇ ಅದು ಅಲ್ವಾ? ಸಂವಿಧಾನಿಕ ಕ್ರಮದಲ್ಲಿ ಸಾಂವಿಧಾನಿಕ ಪಟ್ಟನ್ನ ಹಿಡಿದು ಡಿಕೆನ ಹಣಿಲಿಕ್ಕೆ ಪ್ಲಾನ್ ಮಾಡಬಹುದು. ಯಾವ ರೀತಿ ಅಂದ್ರೆ, ಡಿಕೆ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿಯನ್ನು ಹುಟ್ಟಾಕ್ಬಹುದು, ಶಾಸಕರ ಬೆಂಬಲ ಯಾರಿಗಿದೆ ನೋಡೋಣ ಬಿಡಿ ಅಂತ ಹೇಳ್ಬೋದು. ರಾಹುಲ್ ಗಾಂಧಿ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ, ನಿಜ, ಯಾರು ಬೇಕಾದ್ರೂ ಆಗ್ಲಿ ನನ್ನ ಅಭ್ಯಂತರ ಇಲ್ಲ, ಎಸ್, ಯಾರನ್ನ ಮಾಡ್ಬೇಕು ಅನ್ನೋದು ಶಾಸಕರು ತೀರ್ಮಾನ ಮಾಡ್ತಾರೆ. ನಿಜ, ಎಕ್ಸಾಕ್ಟ್ಲಿ, ಕರೆಕ್ಟ್. ಅಲ್ಲಿ ಶುರುವಾಗುತ್ತೆ ನಿಜವಾದ ಆಟ. ಇದು ನಿಜವಾದ ಆಟ. ಅಂದ್ರೆ ಕುದುರೆ ವ್ಯಾಪಾರ ಆಗೋ ಸಾಧ್ಯತೆ ಇದೆ ಅಂತ. ಕುದುರೆ ವ್ಯಾಪಾರ ಆಗಲ್ಲ ಇವೆಲ್ಲ. ಈಗ ಕುದುರೆಗಳು ಯಾರು ಇಲ್ಲ ಅಲ್ಲಿ. ತಮ್ಮ ಶಾಸಕರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಒಂದಷ್ಟು ಸೆಳೆತ, ಶಾಸಕರ ಸೆಳೆತ ಡಿಕೆ ಶಿವಕುಮಾರ್ ಯಾವಾಗಿಂದನೂ ಮಾಡ್ತಾ ಇದ್ದಾರೆ. ಆ ಸೆಳೆತ ವರ್ಕೌಟ್ ಆಗಿದ್ರೆ ಇಷ್ಟು ದಿನ ಕಾಯ್ತಾ ಇರ್ಲಿಲ್ಲ ಅವರು. ಈ ಎಳೆತ ಇರ್ತಿರ್ಲಿಲ್ಲ ಇಷ್ಟು ದಿನ ನೀವು ಹೇಳ್ದಂಗೆ ಈ ಎಳೆತ ಇರ್ತಿರ್ಲಿಲ್ಲ. ಆಮೇಲೆ ನೀವು ಮತ್ತೊಂದು ಗಮನಿಸಬೇಕಾಗಿರೋದೇನಂದ್ರೆ, ನಾವು ವಿಜುವಲ್ಸ್ ಅಲ್ಲೂ ನೋಡ್ತಾ ಇದ್ದೀವಿ, ನೆನ್ನೆನೂ ಗಮನಿಸಿದೀವಿ, ಡಿಕೆ ಶಿವಕುಮಾರ್ ಆಚೆಗಡೆ ಬಂದಾಗ್ಲೂ ಕೂಡ ಅವ್ರ ಮುಖದಲ್ಲಿ ಸಮಾಧಾನ ಅನ್ನೋದಿರ್ಲಿಲ್ಲ. ಮೀಟಿಂಗ್ ನಿಂದ ಹೊರಗೆ ಬಂದಾಗ ನಿಜ ಸಿಡುಕ್ತಾ ಇದ್ರು, ಒಂದ್ ರೀತಿ ಸಿಡಿ ಮಾಡ್ತಾ ಇದ್ರು, ಸಮಾಧಾನ ಇರಲಿಲ್ಲ. ಆಮೇಲೆ ಒಂದು ಮೀಟಿಂಗ್ ಅಲ್ಲಿ ನೋಡಿ, ಒಂದು 4 ಜನ ಯಾವುದೋ ನೀವು ಮೀಟಿಂಗ್ ಅಲ್ಲಿ ಹೋಗಿ, ಆ ಮೀಟಿಂಗ್ ಅಲ್ಲಿ ನಿಮ್ ಪರವಾದಂತ ತೀರ್ಮಾನ ಆಗುತ್ತೆ ಅಂದ್ರೆ ನೀವು ಹೊರಗೆ ಹೋಗುವಾಗ ನಿಮ್ಮ ಮುಖದ ಏನು ಸ್ಟೈಲ್ ಇರುತ್ತಲ್ಲ, ಆ ಚರ್ಯ ಬೇರೆ ತರ ಇರುತ್ತೆ. ನಿಜ, ಅದನ್ನೆಲ್ಲ ಹತ್ತಿಟ್ಕೊಂಡು ಫೀಲಿಂಗ್ಸ್ನ ಅಥವಾ ಭಾವನೆಗಳನ್ನ, ಎಕ್ಸ್ಪ್ರೆಷನ್ಸ್ನ ಹತ್ತಿಟ್ಕೊಂಡು ನಾನು ಒಳಗೆ ಹೋಗುವಾಗ ಹೊರಗೆ ಬರುವಾಗ ಒಂದೇ ತರ ಇರ್ತೀನಿ ಅಂತ ಹೇಳಕ್ಕಾಗಲ್ಲ. ಅದು ದೇವೇಗೌಡರಿಗೆ ಮಾತ್ರ ಸಾಧ್ಯ, ಸದಾನಂದ ಗೌಡರಿಗೂ ಸಾಧ್ಯ, ಸ್ಮೈಲ್ ಗೌಡ್ರು ಅವರಿಗೂ ಸಾಧ್ಯ, ಇವರಿಗೂ ಸಾಧ್ಯ. ಓಕೆ, ಆದ್ರೆ ಈ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರನ್ನು ನೀವು ಎಷ್ಟು ಸರಿ ನೋಡಿದೀವಿ. ಅವ್ರಿಗೆ ಸಿಟ್ಟು ಬಂದಾಗ ಯಾವ ತರ ಇರ್ತಾರೆ, ಅವ್ರಿಗೆ ಖುಷಿಯಾದಾಗ ಯಾವ ತರ ಇರ್ತಾರೆ, ಅವ್ರಿಗೆ ಖುಷಿಯಾದಾಗ ಅವರೇ ಏನ್ ಚೆನ್ನಾಗಿದೆ ಅವರೇ ಮಾತಾಡಿಸ್ತಾರೆ ರಿಪೋರ್ಟರ್ಗಳನ್ನ. ಎಕ್ಸಾಕ್ಟ್ಲಿ, ಕರೆಕ್ಟ್ ಆ ತರ್ತಿರ್ತಾರೆ. ಆದ್ರೆ ನಿನ್ನೆ ಡಿಕೆ ಶಿವಕುಮಾರ್ ದೆಹಲಿಯಿಂದ ಹೊರಗೆ ಬಂದಾಗ ಅವರು ನಡೆದುಕೊಂಡಿರೋ ರೀತಿ, ಅವರು ನಡೆದುಕೊಂಡು ಬಂದಿರೋ ರೀತಿ, ಅದು ಏನು ಸೂಚಿಸುತ್ತೆ? ಅವರು ಮುಖ್ಯಮಂತ್ರಿ ಆಗೋಕ್ಕೆ ಅವರು ಹೈಕಮಾಂಡ್ ಅಥವಾ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಅನ್ಸುತ್ತಾ, ಅಥವಾ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ಸುತ್ತಾ? ಹಂಗೇನಾದ್ರು ಅನ್ಸುತ್ತಾ ನಿಮಗೆ? ಖಂಡಿತ ಇಲ್ಲ. ಪ್ರೆಷರಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಡಿಕೆಗೆ ಒಲದಿಲ್ಲ ಅಂದರೆ ಈಗಲೂ ಕೂಡ ಫುಲ್ ಕಾನ್ಫಿಡೆನ್ಸ್ ಬಂದಿಲ್ಲ ಅನ್ನೋ ಥರದ್ದಿದೆ, ಅಥವಾ ಅಲ್ಲಿ ಈ ಕೊಡು ತಗೊಳ್ಕೊಳ್ಳುವಂಥ ವ್ಯವಹಾರ ಇದೆಯಲ್ಲ ಅದು ತೃಪ್ತಿದಾಯಕವಾಗಿ ಆಗಿಲ್ಲ ಅನ್ನೋಂಥದ್ದಿದೆ. ಎಲ್ಲೋ ತಮಗೆ ಕಂಫರ್ಟಬಲ್ ಝೋನಲ್ಲಿ ನನಗೆ ಅನ್ನಿಸ್ತಾ ಇಲ್ಲ ಅನ್ನೋ ಥರದ್ದು ಎಲ್ಲ ಭಾವನೆಗಳು ಕೂಡ ವ್ಯಕ್ತಾಗುತ್ತೆ. ಯಾಕಂದರೆ ಮುಖ ಮನಸ್ಸಿನ ಕನ್ನಡಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರಲ್ಲ, ಅದು ನಮಗೆ ಡಿ ಕೆ ಶಿವಕುಮಾರ್ ಅವರ ವರ್ತನೆಯಲ್ಲಿ ಅಥವಾ ಅವರ ಬಿಹೇವಿಯರಲ್ಲಿ ಗೊತ್ತಾಗ್ತಾ ಇತ್ತು. ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಪೂಜಾ ಫಲ ಮತ್ತು ಪ್ರಾರ್ಥನೆ ಇವೆಲ್ಲವೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಅಜಯನ್ ಗುಡಿಗಳಿಗೂ ಅವರು ಭೇಟಿ ಕೊಡ್ತಾ ಇದ್ದಾರೆ ಮೇಲಿಂದ ಮೇಲೆ. ಈ ಎಲ್ಲದರ ಹೊರತಾಗಿ ನಿಜವಾಗ್ಲೂ ಸಿದ್ದರಾಮಯ್ಯನವರ ಆಟ ನೀವು ಹೇಳಿದಾಗೆ ಈಗಿರ್ತಕ್ಕಂಥದ್ದು ಹೂಸ್ ನೆಕ್ಸ್ಟ್ ಅನ್ನುವಂಥದ್ದು ಒಂದು, ಮತ್ತು ಅವರೇ ಯಾಕೆ ಅನ್ನೋ. ಸಿದ್ದರಾಮಯ್ಯನವರು ನಾನು ಪೂಜೆ ಮಾಡೋದ್ರಿಂದ ಸಿಎಂ ಆದಂತ ಈಗ ಹೇಳಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿ ಹೇಳಕ್ಕಾಗತ್ತಾ? ನೋಡೋಣ. ನಿಜ, ಸಾಧ್ಯ ಇಲ್ಲ ಈಗ ಹೇಳಿ. ಅವಾಗೇನೋ ಅವ್ರು ಅಲ್ಲಿ ಏನಾಗಿತ್ತು ಅಂದ್ರೆ ಹಬೀಬ್, ಶಾಸಕರ ಸಂಖ್ಯೆ ಏನಿದೆಯಲ್ಲ, ಫೈನಲಿ ನಿಮಗೆ ರಾಜಕೀಯ ಅಂದ್ರೆ ನಂಬರ್ ಗೇಮ್. ಎಸ್, ಎಕ್ಸಾಕ್ಟ್ಲಿ, ಕರೆಕ್ಟ್. ಆ ನಂಬರ್ ಗೇಮ್ ಯಾವನ ಹತ್ರ ಇರುತ್ತೆ ಅವನೇ ಕಿಂಗ್. ಎಸ್, ನೋಡು. ಓಕೆ, ಆ ನಂಬರ್ ಗೇಮ್ ಅನ್ನ, ಅವರಿಗೆ ಬೇಕಾದಷ್ಟು ನಂಬರ್ ಗೇಮ್ ಅನ್ನ ಗಳಿಸ್ಕೊಳ್ಳಿಕ್ಕೆ, ಒಲಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂವರೆಗೂ ಸಾಧ್ಯನೇ ಆಗಿಲ್ಲ.